ಹೆಲೋ ಸ್ಟೂಡೆಂಟ್, ವೆಲ್ಕಮ್ ಬ್ಯಾಕ್ ಟು ವೈ ಟಿ ನಾಲೆಡ್ಜ್ ಅಪ್ ಚಾನಲ್ಗೆ. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಹೇಳ್ಬಿಟ್ಟು PGCET 2025 MBA MTech MCA ಸ್ಟೂಡೆಂಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿ ತುಂಬ ಜನ ಸ್ಟೂಡೆಂಟ್ ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ. ಮತ್ತು ಚಾಯ್ಸ್ 2, ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ಯಾವಾಗ ಅಂತ ಹೇಳ್ಬಿಟ್ಟು ತುಂಬ ಸ್ಟೂಡೆಂಟ್ ವೆಯ್ಟ್ ಮಾಡ್ತಾಯಿದ್ರಿ. ಫೈನಲಿ ನಿಮಗೆ KA ಕಡೆಯಿಂದ ಒಂದು ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಆಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. PGCET 2025 ರೌಂಡ್ 2 ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್. ಇದರ ಅರ್ಥ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಕೊಂಡು ತುಂಬ ಜನ ಸ್ಟೂಡೆಂಟ್ ಕಾಲೇಜ್ಗೆ ಅಡ್ಮಿಷನ್ ಆಗಿರ್ತಾರೆ. ಅಡ್ಮಿಷನ್ ಆಗಿ ಈಗ ಎಷ್ಟು ಸೀಟ್ಗಳು ಅವೈಲಬಲ್ ಇದೆ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಕಾಲೇಜಲ್ಲಿ 160 ಇಂಟೇಕ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಫಸ್ಟ್ ರೌಂಡಲ್ಲಿ 140 ಸ್ಟೂಡೆಂಟ್ನ ಅಡ್ಮಿಷನ್ ತಗೊಂಡಿರ್ತಾರೆ. ಇನ್ನು 20 ಸೀಟ್ಗಳು ಬ್ಯಾಲೆನ್ಸ್ ಇರುತ್ತೆ. ಆ 20 ಸೀಟಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ಗಳು ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು ಒಂದು ಟೆಂಪ್ರವರಿ ಸೀಟ್ ಮ್ಯಾಟ್ರಿಕ್ನ ಬಿಟ್ಟಿರೋದು. ಟೆಂಪ್ರವರಿ ಸೀಟ್ ಮ್ಯಾಟ್ರಿಕ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಅಪ್ಡೇಟ್ ಏನು ಕೊಡಬೇಕು ಅಂದರೆ ಚಾಯ್ಸ್ 2ನ ಯಾರು ಸೆಲೆಕ್ಟ್ ಮಾಡಿರ್ತೀರಲ್ವ, ನಿಮಗೆ ಹೇಗಂದರೆ ಈಗ ನೀವು ಸಪೋಸ್ 10 ಕಾಲೇಜ್ನ ಆಪ್ಷನ್ ಎಂಟ್ರಲ್ಲಿ ಎಂಟ್ರಿ ಮಾಡಿರ್ತೀರ. ಅದರಲ್ಲಿ ನಿಮಗೆ 5ನೇ ಕಾಲೇಜು ಅಲಾಟ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಕೆಳಗಡೆ ಇರೋ 5 ಸ್ಟಾರ್ಟಿಂಗ್ 5 ಬಿಟ್ಬಿಟ್ಟು ಕೆಳಗಡೆ ಇರೋ 5 ಕಾಲೇಜು ಡಿಲೀಟ್ ಆಗುತ್ತೆ. ನೀವು ಆ 5 ಕಾಲೇಜನ್ನ ಮಾತ್ರ ಸಫಲ್ ಮಾಡೋಕ್ಕಾಗಲಿ ಡಿಲೀಟ್ ಮಾಡೋಕ್ಕಾಗಲಿ ಆಗೋದು. ನಿಮಗೆ ಆ್ಯಡ್ ಮಾಡೋ ಆಪ್ಷನ್ ಇರೋದಿಲ್ಲ. ಅದೇ ರೀತಿ ಚಾಯ್ಸ್ 3ನ ಯಾರು ಸೆಲೆಕ್ಟ್ ಮಾಡಿರ್ತೀರಲ್ವ, ನೀವೇನಾದರೂ ಈಗ ಸಪೋಸ್ 20 ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಅದರಲ್ಲಿ ನಿಮಗೆ 10ನೇ ಕಾಲೇಜ್ ಅಲಾಟ್ ಆಗಿರುತ್ತೆ. ಆ 10ನೇ ಕಾಲೇಜು ಮಾತ್ರ ಡಿಲೀಟ್ ಆಗಿಬಿಟ್ಟು ಉಳಿದಿರೋ 19 ಕಾಲೇಜು ಇರುತ್ತೆ. ಆ 19 ಕಾಲೇಜಲ್ಲಿ ನೀವು ಕಾಲೇಜ್ನ ಶಫಲ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ನಿಮಗೂ ಸಹ ಆ್ಯಡ್ ಮಾಡೋ ಆಪ್ಷನ್ ಇರೋದಿಲ್ಲ. ಓಕೆನಾ ಸ್ಟೂಡೆಂಟ್? ಅರ್ಥ ಆಯಿತು ಅಂದ್ಕೊಳ್ತೀನಿ. ಮತ್ತು ನಿಮಗೇನಾದರೂ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಸ್ಟೂಡೆಂಟ್. ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗೆ ಕ್ಲಿಯರಾಗಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ ಶಫಲ್ ಮಾಡೋದು ಡಿಲೀಟ್ ಮಾಡೋದು ನೋಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಸ್ಟೂಡೆಂಟ್. ಚೆನ್ನಾಗಿ ನೀಟಾಗಿ ನೋಡ್ಕೊಳ್ಳಿ, ನಿಮಗೂ ಒಳ್ಳೆ ಕಾಲೇಜ್ ಸಿಗುತ್ತೆ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.